Hello everyone, welcome back to Concepts of Mechanical Engineering to week 13 video series. So ಇಲ್ಲಿ ನಾವು lathe and milling machines ಬಗ್ಗೆ ತಿಳ್ಕೊಂತಾ ಇದ್ವಿ. In the previous videos you have learnt about various lathe machines, working principles, applications, advantages, classification of lathe machines, and you learnt about the components of lathe machines. ಅದರಲ್ಲಿ ಯಾವ ಬೇಸಿಕ್ ಕಾಂಪೊನೆಂಟ್ಸ್ ಇದೆ ಅಥವಾ ಪ್ರಿನ್ಸಿಪಲ್ ಕಾಂಪೊನೆಂಟ್ಸ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಲೇಟರ್ ಆನ್ ಆಪರೇಷನ್ಸ್ ಯಾವ್ಯಾವ್ದು ಮಾಡ್ತೀವಿ, ಲೈಕ್ ಟರ್ನಿಂಗ್, ಡ್ರಿಲ್ಲಿಂಗ್, ಬೋರಿಂಗ್, ಟೇಪರ್ ಟರ್ನಿಂಗ್, ಥ್ರೆಡ್ ಕಟಿಂಗ್, ಸೊ ಅದೆಲ್ಲನೂ ಕೂಡ ತಿಳ್ಕೊಂಡ್ರಿ. ಇನ್ ದಿಸ್ ಸೆಷನ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಮಿಲ್ಲಿಂಗ್ ಆ್ಯಂಡ್ ಮಿಲ್ಲಿಂಗ್ ಮಿಷಿನ್ಸ್ ಬಗ್ಗೆ ಒಂದಷ್ಟು ಇನ್ಪುಟ್ಸ್ನ ಕೊಡ್ತೀನಿ. ಲೇಟರ್ ಆನ್ ವಿಲ್ ಲರ್ನ್ ಸಮ್ ಪ್ರಿನ್ಸಿಪಲ್ ಕಾಂಪೊನೆಂಟ್ಸ್, ಆಪರೇಷನ್ಸ್ ಆ್ಯಂಡ್ integrated practice also. So what do you mean by milling? Actually, as you can see, the diagram or working principle diagram here, it is very much different than the lathe ಅಥವಾ ಏನು ಟರ್ನಿಂಗ್ ಆಪರೇಷನ್ಸ್ ಥರ ಇರೋದಿಲ್ಲ ಇದು. ಸೊ ಇಲ್ಲಿ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ ಮಾಡಲ್ಲ, ವಿ ಯೂಸ್ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್, ಅದಕ್ಕೆ ಕಟರ್ ಅಂತ ಕರಿತೀವಿ. ಅದು ನಾನು ಮಿಲ್ಲಿಂಗ್ ಕಟರ್ ಚಾಪ್ಟರ್ಲ್ಲೂ ಕೂಡ ಆಲ್ರೆಡಿ ನಾನು ಒಂದಷ್ಟು ಇನ್ಪುಟ್ಸ್ ಕೊಟ್ಟಿದ್ದೆ. ಸೊ ಇಟ್ ಈಸ್ ಅ ಮೆಷಿನಿಂಗ್ ಆಪರೇಷನ್ ವೇರ್ ದ ಮೆಟೀರಿಯಲ್ ಇಸ್ ರಿಮೂವ್ಡ್ ಫ್ರಮ್ ದ ವರ್ಕ್ ಪೀಸ್ ಯೂಸಿಂಗ್ ರೊಟೇಟಿಂಗ್ ಕಟಿಂಗ್ ಟೂಲ್. ಸೊ ಕಟಿಂಗ್ ಟೂಲ್ ಇಲ್ಲಿ ರೊಟೇಟಿಂಗ್ ಇರುತ್ತೆ, ಬಟ್ ಲೇತಲ್ಲಿ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಫೀಡ್ ಆ್ಯಂಡ್ ಏನು ಆರಿಜೆಂಟಲ್ ಅಥವಾ ವರ್ಟಿಕಲ್ ಪರ್ಪೆಂಡಿಕ್ಯುಲರ್ ಮೂಮೆಂಟ್ನ ಕೊಡ್ತಾ ಇದ್ವಿ. ಇಲ್ಲಿ ವರ್ಕ್ ಪೀಸ್ನ ರೊಟೇಟಿಂಗ್ ಕಟಿಂಗ್ ಟೂಲಿಂದ ಕಟ್ ಮಾಡ್ತೀವಿ. ಸೊ ಕಟರು ಹೈ ಸ್ಪೀಡ್ ರೊಟೇಟ್ ಆಗುತ್ತೆ, ವರ್ಕ್ ಪೀಸ್ ಇಲ್ಲಿ ನಾವು ಫೀಡ್ ಮಾಡಬೇಕಾಗುತ್ತೆ. ಇಲ್ಲಿ ಕಟರು ಫಿಕ್ಸ್ ಇರುತ್ತೆ, ನಾವು ವರ್ಕ್ ಪೀಸ್ನ ಫೀಡ್ ಮಾಡಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಅದನ್ನು ನಾವು ತಗೋಬೇಕಾಗುತ್ತೆ. ಇನ್ನು ಪ್ರಿನ್ಸಿಪಲ್ ಬಗ್ಗೆ ಬಂದರೆ, ಕಟರ್ ರೊಟೇಟ್ಸ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್. ದಿಸ್ ರೊಟೇಷನ್ ಆಫ್ ಕಟರ್ ಡಿಪೆಂಡಿಂಗ್ ಅಪಾನ್ ದ ಮೋಟರ್ ಆ್ಯಂಡ್ ಆರ್ಬರ್ ಮೂಮೆಂಟ್. ದ ವರ್ಕ್ ಪೀಸ್ ಮೂವ್ಸ್. ವರ್ಕ್ ಪೀಸನ್ನ ನಾವು ಆ ರೊಟೇಟಿಂಗ್ ಕಟರ್ ಹತ್ರ ನಾವು ಮೂವ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಡೈರೆಕ್ಷನ್, ಯಾವ ಡೈರೆಕ್ಷನ್ ಕಟ್ ಆಗಬೇಕು ಆ ಡೈರೆಕ್ಷನಲ್ಲಿ. ಕಟಿಂಗ್ ಅಕರ್ಸ್ ಡ್ಯೂ ಟು ದ ರಿಲೇಟಿವ್ ಮೋಷನ್ ಬಿಟ್ವೀನ್ ಟೂಲ್ ಆ್ಯಂಡ್ ದ ವರ್ಕ್ ಪೀಸ್. ಟೂಲ್ ಮತ್ತು ವರ್ಕ್ ಪೀಸ್ ಮಧ್ಯೆ ಇರುವಂಥ ರಿಲೇಟಿವ್ ಮೋಷನಲ್ಲಿ ನಿಮಗೆ ಕಟಿಂಗ್ ಆಗುತ್ತೆ. ಯು ಕ್ಯಾನ್ ಸಿ ದ ಕಟಿಂಗ್ ಎಡ್ಜಸ್ ಅಥವಾ ಕಟಿಂಗ್ ಚಿಪ್ಸ್ ಫಾರ್ಮ್ ಹಿಯರ್. ಈಚ್ ಟೂತ್ ಆಫ್ ಅ ಕಟರ್ ರಿಮೂವ್ ಸ್ಮಾಲ್ ಅಮೌಂಟ್ ಆಫ್ ಮೆಟೀರಿಯಲ್. ಪ್ರತಿಯೊಂದು ಏನು ಇಲ್ಲಿ ಟೀತ್ ಅಂತ ಏನು ಕರಿತೀವಿ, ಇದು ಸಣ್ಣ ಸಣ್ಣ ಅಮೌಂಟಲ್ಲಿ ಮೆಟೀರಿಯಲ್ನ ರಿಮೂವ್ ಮಾಡ್ತಾ ಬರುತ್ತೆ. ಸೊ ದಿಸ್ ಇಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಮಿಲ್ಲಿಂಗ್ ಮಿಷಿನ್. ಸೊ ಸಿಂಪಲಾಗಿ ಹೇಳೋದಾದರೆ, ಸೊ ವಿ ಹ್ಯಾವ್ ಅ ವರ್ಕ್ ಪೀಸ್ ಹಿಯರ್, ಸೊ ವಿ ಹ್ಯಾವ್ ಅ rotating cutter here. We can write in a cylindrical direction or something. We can show the rotation direction, and you need to show the workpiece direction. So this is workpiece and this is cutter. So ಇಲ್ಲಿ ನೀವು ಒಂದು ಸ್ವಲ್ಪ ನೀವೇನಾದರೂ ಡೌನ್ ಮಾಡಬೇಕಾಗುತ್ತೆ, ಕಟ್ ಆಗಿರೋವಂಥದ್ದು ತೋರಿಸ್ಬೇಕಾಗುತ್ತೆ. ಈ ಥರ ನೀವೇನಾದರೂ ಸಿಂಪಲ್ ಡಯಾಗ್ರಾಮ್ ಹಾಕಿ 3 ಮಾರ್ಕ್ಸ್ಗೆ ಏನಾದರೂ ಕೇಳಿದ್ರೆ ಯು ಕ್ಯಾನ್ ರೈಟ್. ನಾಟ್ ಲೈಕ್ 3D ಡಯಾಗ್ರಾಮೇ ಬರೀಬೇಕು ಅಂತ ಏನಿಲ್ಲ. ವರ್ಕ್ ಪೀಸ್ ಮೂಮೆಂಟ್ ಆಗ್ತಾಯಿದೆ, ರೊಟೇಷನ್ ಕಟರು ಐ ಸ್ಪೀಡಲ್ಲಿ ರೊಟೇಟ್ ಆಗ್ತಾಯಿದೆ ಅನ್ನೋದನ್ನು ತೋರಿಸ್ಕೊಟ್ರೆ ಸಾಕು. ಇನ್ನು ಅಡ್ವಾಂಟೇಜಸ್ ಮತ್ತು ಅಪ್ಲಿಕೇಶನ್ಸ್ಗೆ ಬಂದರೆ, ಮಿಲ್ಲಿಂಗ್ ಮಿಷಿನ್ಸ್ನ ಕಾಂಪ್ಲೆಕ್ಸ್ ಶೇಪ್ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸರ್ಫೇಸ್ ಫಿನಿಶ್ ಮತ್ತು ಆ್ಯಕ್ಯುರಸಿ ಚೆನ್ನಾಗಿ ಬೇಕು ಅಂದಾಗ ಯೂಸ್ ಮಾಡ್ತೀವಿ. ಮಾಸ್ ಪ್ರೊಡಕ್ಷನಲ್ಲಿ ನಾವು ಇದು ಸೂಟಬಲ್ ಅಂತ ಯೂಸ್ ಮಾಡ್ತೀವಿ. ಮತ್ತು ಆಪ್ರೇಷನ್ಸ್ ತುಂಬ ವೆರೈಟಿ ಆಫ್ ಆಪ್ರೇಷನ್ಸ್ನ ನಾವು ಮಾಡ್ಬೋದು, ಹಂಗಾಗಿ ಅದು ಕೂಡ ಅಡ್ವಾಂಟೇಜಸ್ಗೆ ಬರುತ್ತೆ. ಇನ್ನು ಅಪ್ಲಿಕೇಶನ್ಸ್ಗೆ ಬಂದರೆ, ಆಲ್ ದ ಗೇರ್ಸ್, ಸ್ಲಾಟ್ಸ್, ಕೀವೇಸ್ ಇವೆಲ್ಲ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕಾದ್ರೆ ನಾವು ಮಿಲ್ಲಿಂಗ್ ಮಿಷಿನ್ ಹತ್ರನೇ ತೊಗೊಂಡೋಗ್ಬೇಕಾಗುತ್ತೆ. ಆಟೋಮೊಬೈಲ್ ಮತ್ತು ಏರೋಸ್ಪೇಸ್ ಕಾಂಪೋನೆಂಟ್ಸ್ನ ನಾವು ಮ್ಯಾಕ್ಸಿಮಮ್ ಮಿಲ್ಲಿಂಗ್ ಮಿಷಿನ್ಸಲ್ಲಿ ಫಿನಿಷಿಂಗ್ ಮಾಡ್ತೀವಿ. ಟೂಲ್ ಮತ್ತು ಡೈಲ್ ಮೇಕಿಂಗಲ್ಲೂ ಕೂಡ ಮಿಲ್ಲಿಂಗ್ ಮಿಷಿನ್ಸ್ನ ಅಪ್ಲಿಕೇಶನ್ಸ್ನ ನೋಡ್ತೀವಿ. ಮತ್ತು ಜನರಲ್ ಮೆಷಿನ್ ಪಾರ್ಟ್ ಪ್ರೊಡಕ್ಷನ್, ಸಣ್ಣ ಸಣ್ಣ ಪಾರ್ಟ್ಸ್ನ ನಾವು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಮಿಷಿನ್ಸ್ಗೆ ವಿ ಯೂಸ್ ಮಿಲ್ಲಿಂಗ್ ಮಿಷಿನ್ಸ್. ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಮಿಲ್ಲಿಂಗ್ ಮಿಷಿನ್. ಇನ್ನು ಕ್ಲಾಸಿಫಿಕೇಷನ್ ಲೇತ್ ಮಿಷಿನ್ಸಲ್ಲಿ ಯಾವ ಥರ ಇತ್ತು, ಮಿಲ್ಲಿಂಗ್ ಮಿಷಿನ್ಸಲ್ಲೂ ಕೂಡ ವಿ ಹ್ಯಾವ್ ಎ ವೆರೈಟಿ ಆಫ್ ಮಿಲ್ಲಿಂಗ್ ಮಿಷಿನ್ಸ್ ಬೇಸ್ಡ್ ಆನ್ ದ ಕನ್ಸ್ಟ್ರಕ್ಷನ್. ವಿ ಕ್ಯಾನ್ ಕ್ಲಾಸಿಫೈ ಇಂಟು ಕಾಲಮ್ ಆ್ಯಂಡ್ ನೀ ಟೈಪ್ ಮಿಲ್ಲಿಂಗ್ ಮಿಷಿನ್. ಜನರಲಾಗಿ ವರ್ಕ್ಶಾಪ್ಸಲ್ಲಿ ಯೂಸ್ ಮಾಡುವಂಥದ್ದು ದಿಸ್ ಇಸ್ ದ ಮೋಸ್ಟ್ ಕಾಮನ್ ಟೈಪ್, ದಟ್ ಈಸ್ ಕಾಲಮ್ ಆ್ಯಂಡ್ ನೀ ಟೈಪ್ ಮಿಲ್ಲಿಂಗ್ ಮಿಷಿನ್. ಬೇಸ್ಡ್ ಆನ್ ಓರಿಯೆಂಟೇಷನ್ ಆಫ್ ಸ್ಪಿಂಡಲ್ನ ಯಾವ ಥರ ಓರಿಯೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆರಿಜೆಂಟಲಾಗಿ ಓರಿಯೆಂಟ್ ಮಾಡ್ತೀವ ಅಥವಾ ವರ್ಟಿಕಲಾಗಿ ಓರಿಯೆಂಟ್ ಮಾಡ್ತೀವ, ಅದಕ್ಕೆ ಆರಿಜೆಂಟಲ್ ಮಿಲ್ಲಿಂಗ್ ಮಿಷಿನ್ ಆ್ಯಂಡ್ ವರ್ಟಿಕಲ್ ಮಿಲ್ಲಿಂಗ್ ಮಿಷಿನ್ ಅಂತ ಕರಿತೀವಿ. ಬೇಸ್ಡ್ ಆನ್ ದ ಡಿಸೈನ್ ಸ್ಟ್ರಕ್ಚರ್, ನೋಡೋದಕ್ಕೆ ಯಾವ ಥರ ಇರುತ್ತೆ ಮತ್ತು ಸ್ಟ್ರಕ್ಚರ್ ಯಾವ ಇರುತ್ತೆ ಅಂತನ್ನ ಡಿಸೈಡ್ ಮಾಡೋದಾದರೆ ಫಿಕ್ಸ್ಡ್ ಬೆಡ್ ಮಿಲ್ಲಿಂಗ್ ಮಿಷಿನ್, ಪ್ಲೇನರ್ ಟೈಪ್ ಮಿಲ್ಲಿಂಗ್ ಮಿಷಿನ್ ಅಂತ ಕರಿತೀವಿ. ಸೊ ಸ್ಪೆಷಲ್ ಪರ್ಪಸ್ಗೆ ಯೂಸ್ ಮಾಡೋದಾದರೆ ವಿ ಯೂಸ್ ಯೂನಿವರ್ಸಲ್ ಮಿಲ್ಲಿಂಗ್ ಮಿಷಿನ್, CNC ಮಿಲ್ಲಿಂಗ್ ಮಿಷಿನ್ ಮತ್ತು ಟ್ರೇಸರ್ ಮಿಲ್ಲಿಂಗ್ ಮಿಷಿನ್ ಅಂತ ಕರಿತೀವಿ. ನಂಬರ್ ಆಫ್ ಸ್ಪಿಂಡಲ್ ಜಾಸ್ತಿ ಬೇಕು ಅಂದಾಗ ಮಲ್ಟಿ ಸ್ಪಿಂಡಲ್ ಮಿಲ್ಲಿಂಗ್ ಮಿಷಿನ್ ಅಂತ ಕರಿತೀವಿ. ಒಂದೇ ಸ್ಪಿಂಡಲ್ ಇದ್ದರೆ ಸಿಂಗಲ್ ಸ್ಪಿಂಡಲ್ ಮಿಲ್ಲಿಂಗ್ ಮಿಷಿನ್ ಅಂತ ಕರಿತೀವಿ. ಇಷ್ಟು ಕೂಡ ಜನರಲ್ ಕ್ಲಾಸಿಫಿಕೇಷನ್. ಅದ್ರದ್ದು ಕೆಲವೊಂದಷ್ಟು ಪಾಯಿಂಟ್ಸ್ನ ನೀವು ಜಸ್ಟ್ ಫಾರ್ ನಾಲೆಡ್ಜ್ ಪರ್ಪಸ್ ಯು ಕ್ಯಾನ್ ಟೇಕ್ ಇಟ್. ಕಾಲಮ್ ಆ್ಯಂಡ್ ನೀ ಟೈಪಲ್ಲಿ ಯಾವ ಥರ ಇರುತ್ತೆ ಅಂದರೆ, ವರ್ಟಿಕಲ್ ಕಾಲಮ್ ಇರುತ್ತೆ, ಅಡ್ಜಸ್ಟಬಲ್ ನೀ ಇರುತ್ತೆ. ಸೊ ಪ್ರಿನ್ಸಿಪಲ್ ಕಾಂಪೊನೆಂಟಲ್ಲೂ ಕಲಿತೀರಾ ಇದನ್ನು, ಬಟ್ ಸ್ಟಿಲ್ ಯು ನೀಡ್ ಟು ಲರ್ನ್. ವರ್ಟಿಕಲ್ ಕಾಲಮ್ ಮತ್ತು ಅಡ್ಜಸ್ಟಬಲ್ ನೀ ಇರುತ್ತೆ. ಜನರಲ್ ಮಿಷಿನಿಂಗ್ ವರ್ಕ್ಗೆ ಇದನ್ನು ಯೂಸ್ ಮಾಡ್ತಾರೆ.
ಮತ್ತು ಟೇಬಲನ್ನು ನೀ ಅಲ್ಲಿಗೆ ಫಿಕ್ಸ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಆ ಥರ ಶೇಪ್ಗೆ ಅದನ್ನು ತರ್ತೀರ. ಇನ್ನು ಹಾರಿಜಾಂಟಲ್ ಶೇಪ್ ಮಿಲ್ಲಿಂಗ್ ಮಿಷಿನ್ ಅಂತ ಏನಪ್ಪ ಅಂದರೆ ಸ್ಪಿಂಡಲ್ ಹಾರಿಜಾಂಟಲ್ ಆಗಿರುತ್ತೆ. ಕಟ್ಟರು ಆರ್ಬರ್ ಅನ್ನೋ ಒಂದು ಪಾರ್ಟ್ಗೆ ಮೌಂಟ್ ಮಾಡಿರ್ತಾರೆ. ಯು ಕ್ಯಾನ್ ಸಿ ದಿಸ್ ಇಸ್ ಅ ಆರ್ಬರ್. ಆ್ಯಂಡ್ ಹೆವಿ ಕಟಿಂಗ್ ಮತ್ತು ಸ್ಲ್ಯಾಬ್ ಮಿಲ್ಲಿಂಗ್ಗೆ ನಾವು ಇದನ್ನು ನೋಡ್ತೀವಿ. ಹಾರಿಜಾಂಟಲ್ ಆಗಿ ನೀವೇನಾದರೂ ಸ್ಪಿಂಡಲ್ನ ಲೊಕೇಟ್ ಮಾಡಿದ್ರೆ, ಸೊ ಯು ಕ್ಯಾನ್ ಸಿ ದ ಹಾರಿಜಾಂಟಲ್ ಸ್ಪಿಂಡಲ್. ಈ ಆ್ಯಕ್ಸಿಸ್ಗೆ ಹಾರಿಜಾಂಟಲ್ ಕರಿತೀವಿ, ಇದಕ್ಕೆ ವರ್ಟಿಕಲ್ ಅಂತ ಕರಿತೀವಿ. ಈ ಥರ ರೊಟೇಷನ್ ಆದರೆ ಹಾರಿಜಾಂಟಲ್ ಆರ್ಬರ್ ರೊಟೇಷನ್ ಅಂತ ಕರಿತೀವಿ. ಸೊ ಇಫ್ ಯು ರೊಟೇಟ್ ಲೈಕ್ ದಿಸ್, ಲೈಕ್ ಈ ಥರ ರೊಟೇಟ್ ಆದರೆ ವರ್ಟಿಕಲ್ ಸ್ಪಿಂಡಲ್ನ ನಾವು ಫಿಕ್ಸ್ ಮಾಡಿದ್ದೀವಿ ಅಂತ ಕರಿತೀವಿ. ಸ್ಪಿಂಡಲ್ನ ವರ್ಟಿಕಲಾಗಿ ಫಿಕ್ಸ್ ಮಾಡಿರ್ತಾರೆ. ಎಂಡ್ ಮಿಲ್ ಯೂಸ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಸ್ಲಾಟ್ಸು, ಪಾಕೆಟ್ಸು, ಫಿನಿಷಿಂಗ್ ವರ್ಕ್ಗೆ ವರ್ಟಿಕಲ್ ಮಿಲ್ಲಿಂಗ್ ಮಿಷಿನ್ನ ನೋಡ್ತೀವಿ. ಇನ್ನು ಫಿಕ್ಸ್ಡ್ ಬೆಡ್ ಮಿಲ್ಲಿಂಗ್ ಮಿಷಿನಲ್ಲಿ ಟೇಬಲ್ ಮೂಮೆಂಟು ಲಿಮಿಟ್ ಆಗಿರುತ್ತೆ. ಮೋರ್ ರಿಜಿಡ್ ಮತ್ತು ಸ್ಟೇಬಲ್ ಆಗಿರುವಂಥ ಪಾರ್ಟ್ ಇದು. ಯು ಕ್ಯಾನ್ ಸಿ ಹಿಯರ್ ಸ್ಪಿಂಡಲ್ ಹೆಡ್ ಇರುತ್ತೆ, ಇಲ್ಲಿ ಮಿಲ್ಲಿಂಗ್ ಕಟ್ಟರ್ನ ಹಾಕಿರ್ತಾರೆ. ನೀವು ಸಿಂಪಲ್ಲಾಗಿ ಫೀಡ್ ಕೊಟ್ಟರೆ ವರ್ಕ್ ಟೇಬಲಲ್ಲಿ ಯು ಕ್ಯಾನ್ ಗೆಟ್ ಅ ಡಿಸೈರ್ಡ್ ಶೇಪ್ ಆ್ಯಂಡ್ ಸೈಜ್. ಇನ್ನು ಪ್ಲೇನರ್ ಟೈಪ್ ಆಫ್ ಮಿಲ್ಲಿಂಗ್ ಮಿಷಿನಲ್ಲಿ ಲಾರ್ಜ್ ಆ್ಯಂಡ್ ಹೆವಿ ವರ್ಕ್ ಪೀಸಸ್ಗೆ ನಾವು ಈ ಒಂದು ಮಿಲ್ಲಿಂಗ್ ಮಿಷಿನ್ಸ್ನ ನೋಡ್ತೀವಿ. ಯೂನಿವರ್ಸಲ್ ಮಿಲ್ಲಿಂಗ್ ಮಿಷಿನ್ ಅಂತ ಹೇಳಿದ್ರೆ ಟೇಬಲ್ನ ಯಾವ ಥರ ಶೇಪ್ಗೆ ಆ ಥರ ಬೇಕು ಸ್ವಿವೆಲ್ ಮಾಡ್ಬೋದು, ಹೆಲಿಕಲ್ ಮಿಲ್ಲಿಂಗು ಕೂಡ ಮಾಡ್ಬೋದು. ಇನ್ನು CNC ಮಿಲ್ಲಿಂಗ್ ಮಿಷಿನಲ್ಲಿ ಕಂಪ್ಯೂಟರ್ ಕಂಟ್ರೋಲ್ ಮಾಡಿ ಆಗುವಂತಹ ಒಂದು ಆಪ್ರೇಷನ್ಸ್ ಇಲ್ಲಿ, ಮತ್ತು ಹೈ ಪ್ರಿಸಿಷನ್ ಮತ್ತು ಆಟೋಮೇಷನ್ಗೆ ನಾವು CNC ಮಿಲ್ಲಿಂಗ್ ಮಿಷಿನ್ನ ಯೂಸ್ ಮಾಡ್ತೀವಿ. ಸೊ ಇದಾಗಿತ್ತು ಮಿಲ್ಲಿಂಗ್ ಮಿಷಿನ್ದು ಇಂಟ್ರೊಡಕ್ಷನ್, ಬೇಸಿಕ್ ಪ್ರಿನ್ಸಿಪಲ್, ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್, ಆ್ಯಂಡ್ ಸಮ್ ಆಫ್ ದ ಬೇಸಿಕ್ ಕ್ಲಾಸಿಫಿಕೇಷನ್ ಆಫ್ ಮಿಲ್ಲಿಂಗ್ ಮಿಷಿನ್ಸ್. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಅಸ್ ಎ ಕಮೆಂಟ್. ಐ ಆಮ್ ಹ್ಯಾಪಿ ಟು ಆನ್ಸರ್ ಇಟ್. Don't forget to like, share and subscribe. Thanks for watching.